ಇತ್ತೀಚಿನ ವರ್ಷಗಳಂದು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಫ್ಯಾಮಿಲಿ ಕೋರ್ಟ್ಗಳಲ್ಲಿ ಹೋದರೆ ವಿಚ್ಛೇದನ ಪ್ರಕರಣಗಳು ದೊಡ್ಡ ಲಾರ್ಜ್ ನಂಬರಲ್ಲಿ ಇರುತ್ತೆ. ಎಷ್ಟೋ ವರ್ಷಗಳು ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇರ್ತಾರೆ, ಮದುವೆಯಾಗಿ 5 ತಿಂಗಳಿಗೆ ಡೈವರ್ಸ್ ಆಗುತ್ತೆ. ಒಂದು ಮದುವೆ ಅಂತ ನಾವು ಮಾಡ್ಬೇಕಾದ್ರೆ ಹುಡುಗ ಹುಡುಗಿ ಇಬ್ರಿಗೂ ಕೆಲವೊಂದು ವಿಚಾರಗಳನ್ನ ಅವರು ತಿಳ್ಕೊಂಡೇಬೇಕು. ಮೆನ್ ಆರ್ ಫ್ರಮ್ ಮಾರ್ಸ್, ವಿಮೆನ್ ಆರ್ ಫ್ರಮ್ ವೀನಸ್. ಹಿಂದಿನವರಿಗೆ ಇದನ್ನ ಅರ್ಥ ಮಾಡ್ಕೊಂಡಿದ್ರು. ಅದಕ್ಕೆ ನೋಡಿ, ಎಷ್ಟೇ ಕಷ್ಟ ಆದ್ರೂ ವಿಚ್ಛೇದನ ಒಂದು ಪದ ಯಾವತ್ತೂ ಬರ್ತಾ ಇರ್ಲಿಲ್ಲ ಕುಟುಂಬದಲ್ಲಿ. ಲೈಂಗಿಕತೆಯಲ್ಲೂ ಫೀಮೇಲ್ಸ್ಗೆ ಬಿಡುಗಡೆಯಾಗುವುದು ಆಕ್ಸಿಟಾಸಿನ್, ಪುರುಷರಿಗೆ ಟೆಸ್ಟೋಸ್ಟಿರಾನ್. ಪುರುಷರಿಗೆ ಆಕ್ಸಿಟಾಸಿನ್ ಬಿಡುಗಡೆ ಆಗಲ್ಲ, ಟೆಸ್ಟೋಸ್ಟಿರಾನ್ ಅದು ಒಂಥರ ಅಗ್ರೆಸಿವ್, ಸ್ವಲ್ಪ ಜೋರು. ಇದು ಇವ್ರದ್ದು ಕೇರಿಂಗ್, ಲವ್, ಈ ತರ ಈ ಹಾರ್ಮೋನ್ಗಳ ಬೇಸಿಕ್ ಇದೆ ವ್ಯತ್ಯಾಸ ಇರೋದ್ರಿಂದ ನಾವು ನೀನ್ ಜೋರ್ ಮಾಡಬೇಡ, ನೀನ್ ರಿಸ್ಕ್ ತಗೋಬೇಡ ಅಂತ ಹೇಳಕ್ ಆಗಲ್ಲ. ಬೈ ನೇಚರೇ ಅದು ಅವ್ರಿಗೆ. ಹಿಪೋ ಕ್ಯಾಂಪಸ್ ಲರ್ನಿಂಗ್ ಮತ್ತೆ ಮೆಮೊರಿ ಅದು ಹೆಣ್ಮಕ್ಳಲ್ಲಿ ದೊಡ್ಡದಾಗಿದೆ, ಗಂಡಸರಲ್ಲಿ ಸಣ್ಣದಾಗಿದೆ. ಅದಕ್ಕೆ ಮೆಮೊರಿ ಕಮ್ಮಿ ಅವ್ರಿಗೆ. ಇವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಮದುವೆ ದಿನಾಂಕನ ಜ್ಞಾಪಕದಲ್ಲಿ ಇಟ್ಕೋಬೇಕು, ಹುಟ್ಟು ಹಬ್ಬಕ್ಕೆ ಶುಭಾಶಯ ಹೇಳ್ಬೇಕು, ಸರ್ಪ್ರೈಸ್ಗಳು ಕೊಡಬೇಕು. ಇವಾಗೆಲ್ಲ ನೋಡಿ ಎಡಿಟೆಡ್ ಜಗತ್ತಿದು. ರೀಲ್ಸ್ ನೋಡ್ತಾ ಇರ್ತಾರೆ, ಅವಳ ಗಂಡ 12 ಗಂಟೆ ಹೊಡೆದಿದ ತಕ್ಷಣ ಅವಳಿಗೆ ಬಂದು ಒಂದು ಗಿಫ್ಟ್ ಕೊಡೋದು, ರೋಸ್ ಕೊಡೋದು, ಅದನ್ನ ಓಪನ್ ಮಾಡಿದಾಗ ಸರ್ಪ್ರೈಸ್ ಗಿಫ್ಟ್ ಇರುತ್ತೆ, ಎಡಿಟೆಡ್ ಅದು. ಬಟ್ ಪುರುಷರಿಗೆ ಅವ್ರ ಬರ್ತ್ಡೇನೂ ಜ್ಞಾಪಕ ಇರಲ್ಲ, ಏನೂ ಜ್ಞಾಪಕ ಇರೋದಿಲ್ಲ. ಹಾಗಾಗಿ ಅಲ್ಲಿಂದನೇ ಶುರು ಆಗೋದು ಕ್ಲಾಶಸ್. ಪುರುಷನಿಗೆ ಅವನಿಗೆ ಕೇವ್ ಸ್ಪೇಸ್ ಅಂತ ಬೇಕು ಅಂತ, ಏಕಾಂತ. ಹೊರಗಡೆ ಹೋಗಿದ್ದವರು ಮನೆಗೆ ಬರ್ತಾರೆ, ಸೈಲೆಂಟ್ ಆಗಿರ್ತಾರೆ, ಹೋಗಿ ರೂಮ್ಗೆ ಹೋಗಿ ಬಾಗ್ಲ ಹಾಕಂತಾರೆ. ಏಕಾಂತ ಬೇಕು. ತೊಂದರೆ ಆಗಿದೆ, ಆ ತೊಂದರೆಯಿಂದ ಯಾವ ರೀತಿ ಹೊರ ಬರೋದು ಅಂತ ಯೋಚನೆ ಮಾಡಕ್ಕೆ ಆತನಿಗೆ ಏಕಾಂತ ಬೇಕು. ಅವ್ರು ಹೇಳ್ತಾರೆ ನಾನು ಸ್ವಲ್ಪ ಬಿಟ್ಬಿಡು ಅಂತಾರೆ, ಇವ್ರು ಬಿಡಲ್ಲ, ಬಿಡಕ್ ರೆಡಿ ಇರಲ್ಲ. ಇವ್ರ ಹತ್ರ ಮಾತಾಡ್ಲೇಬೇಕು. ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಸೈಲೆಂಟ್ ಆಗಿದ್ದೀರಾ, ಹೋಗಿ ಹೋಗಿ ಡಿಸ್ಟರ್ಬ್ ಮಾಡ್ತಾರೆ. ಹಾಗಾಗಿ ಅಲ್ಲೇನೆ ಒಂದಷ್ಟು ಕ್ಲಾಶಸ್ಗಳು ಶುರು ಆಗ್ತವೆ. ಹೊರಗಡೆ ಗಂಡಸಿನ ಪ್ರಯಾರಿಟಿ ಹೆಂಗಿರುತ್ತೆ ಅಂದ್ರೆ ದುಡಿಮೆ ಅನ್ನೋದಿರುತ್ತೆ. ಅವನ ಮೂಲ ಉದ್ದೇಶ ಏನು ಅಂದ್ರೆ, ನಾನು ಆಹಾರ ಹುಡುಕಿ ಆಹಾರ ತಗೊಂಡೋಗಿ ನನ್ನ ಕುಟುಂಬಕ್ಕೆ ನಾನು ಕುಟುಂಬವನ್ನ ಸಲಹಬೇಕು ಅನ್ನೋದಷ್ಟು ಬಿಟ್ರೆ ಅವನ ತಲೆಯಲ್ಲಿ ಇನ್ನೇನು ಇರೋದಿಲ್ಲ. ಬಹಳಷ್ಟು ಸಂದರ್ಭದಲ್ಲಿ ಡೈವರ್ಸ್ ಆಗೋದು ಹಾಗೇನೆ. ಅವ್ರೇನಂದ್ರೆ ಒಂದು ಸ್ಟಾರ್ಟ್ಅಪ್ ಮಾಡಿರ್ತಾನೆ, ತುಂಬಾ ಇಂಪ್ರೂವ್ ಆಗಿ ಚೆನ್ನಾಗಿ ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಇಟ್ಕೋಬೇಕು ಅಂತಾನೆ. ಆದ್ರೆ ಇವಳಿಗೇನು ಅಂತಂದ್ರೆ ನನ್ನ ಜೊತೆ ಮಾತಾಡ್ತಿಲ್ಲ, ಟೈಮ್ ಸ್ಪೇರ್ ಮಾಡ್ತಾ ಇಲ್ಲ, ಹೊರಗಡೆ ಕರ್ಕೊಂಡು ಹೋಗ್ತಾ ಇಲ್ಲ. ಫೈನಲಿ ಇವನು ಒಂದು ರೀಚ್ ಆಗಿ ಫ್ಯಾಮಿಲಿಗೆ ಏನೋ ಕೊಡಬೇಕು ಅನ್ನೋ ಅಷ್ಟರಲ್ಲೇನೆ ಇಬ್ಬರ ಮನಸ್ಸು ಮುರಿದೋಗಿರುತ್ತೆ. ಇನ್ಸೆಕ್ಯೂರ್ಡ್ ಫೀಲಿಂಗ್, ನನ್ನ ಜೊತೆ ಮಾತಾಡ್ತಾ ಇಲ್ಲ. ಇವರ ಥಿಂಕಿಂಗ್ ಎಲ್ಲೆಲ್ಲಿಗೆ ಎಕ್ಸ್ಟ್ರೀಮ್ ಹೊಟ್ಟೋಗ್ಬಿಟ್ಟಿರ್ತಾರೆ. ನನ್ನ ಜೊತೆ ಮಾತಾಡ್ತಿಲ್ಲ ಅಂತಂದ್ರೆ ಅವ್ರಿಗೆ ಬೇರೆ ಒಂದು ಅಫೇರ್ ಇದೆ ಅನ್ನೋ ಮಟ್ಟಕ್ಕೆ ಥಿಂಕ್ ಮಾಡಕ್ಕೂ ಹೊಟ್ಟೋಗಿರ್ತಾರೆ. ಹೆಣ್ಣು ಅಂತಂದಾಗ ಅವರಿಗೆ ಕೇರಿಂಗ್ ಬೇಕೇ ಬೇಕು. ಮನೆಯಲ್ಲಿ ಅಪ್ಪನ ಕೇರಿಂಗ್ ಇರುತ್ತೆ, ಮದುವೆ ಆದಾಗ ಸಿಕ್ಕೋದಿಲ್ಲ ಅದು. ಆ ಕೇರಿಂಗ್ ಅಪ್ಪ ಏನು ಕೊಡ್ತಾ ಇದ್ರು ಬಾಲ್ಯದಲ್ಲಿ, ಆ ಕೇರಿಂಗು ಗಂಡ ಕೊಡಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ವರ್ಷಗಳಲ್ಲಿ ತುಂಬ ವಿಚ್ಛೇದನ ಪ್ರಕರಣಗಳಾಗುತ್ತೆ. ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಜಗಳ, ದಿನ ಬೆಳಗಾದ್ರೆ ರಾತ್ರಿವರೆಗೆ ಜಗಳ. ಸೊ ಮತ್ತು ಎಷ್ಟೋ ಮಂದಿ ಲವ್ ಮ್ಯಾರೇಜ್ ಆಗಿರ್ತಾರೆ, ಅರೇಂಜ್ ಮ್ಯಾರೇಜ್ ಆಗಿರ್ತಾರೆ, ಏನೇ ಮ್ಯಾರೇಜ್ ಆಗಿದ್ರು ಕೂಡ ಲಾಸ್ಟಿಗೆ ಅದು ಗಂಡ ಹೆಂಡತಿ ಮಧ್ಯೆ ಜಗಳ ಹಾಕ್ಕೊಂಡು ಡೈವೋರ್ಸ್ ತನಕ ಹೋಗ್ತಾ ಇರುವಂಥದ್ದು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ ಈ ರೀತಿಯ ಒಂದು ಗಂಡು ಮತ್ತು ಹೆಣ್ಣಿನ ಮಧ್ಯೆ ಜಗಳಗಳು, ವಿಕೋಪಗಳು, ಈ ರೀತಿಯಾಗಿ ಅನಾಹುತಗಳು ಯಾಕೆ ಆಗ್ತಾ ಇದೆ? ಇದರ ಹಿಂದೆ ಏನಾದರೂ ವೈಜ್ಞಾನಿಕ ಅಂಶಗಳು ಇದಾವ? ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದಂತಹ ಒಳನೋಟಗಳನ್ನು, ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾನ್ಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್ ಅವರೇ. ಅಂದಹಾಗೆ ಇವತ್ತಿನ ಟಾಪಿಕ್ ನಿಜವಾಗ ಕೂಡ ಪ್ರತಿಯೊಬ್ಬರು ಕೂಡ ನೋಡಬೇಕು, ತಿಳ್ಕೊಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇತ್ತೀಚಿನ ವರ್ಷಗಳಂದು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಫ್ಯಾಮಿಲಿ ಕೋರ್ಟ್ಗಳಲ್ಲಿ ಹೋದರೆ ವಿಚ್ಛೇದನ ಪ್ರಕರಣಗಳು ದೊಡ್ಡ ಲಾರ್ಜ್ ನಂಬರಲ್ಲಿರುತ್ತೆ. ಏನು ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಯಾಕೆ ಈ ರೀತಿಯ ಒಂದು ಗಂಡು ಮತ್ತು ಹೆಣ್ಣು ಮಧ್ಯೆ ಜಗಳ ಆಗುವಂಥದ್ದು, ಸೊ ವಿಕೋಪಕ್ಕೆ ಹೋಗುವಂಥದ್ದು, ಇದಕ್ಕೇನಾದರೂ ವೈಜ್ಞಾನಿಕ ಹಿನ್ನೆಲೆ ಇದೆಯಾ? ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತೀರಾ ಅಂತ? ಖಂಡಿತ ಸರ್. ಇದಕ್ಕೆ ನಾವು ಹಾಗೆ ಅದನ್ನ ನೋಡಿದಾಗ ನೀವು ಹೇಳಿದಂಥ ಪ್ರಕರಣಗಳು ಅಂತಂದರೆ, ಎಷ್ಟೋ ವರ್ಷಗಳು ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇರ್ತಾರೆ, 5 ವರ್ಷ ಪ್ರೀತಿ ಮಾಡ್ತಿರ್ತಾರೆ, ಮದುವೆಯಾಗಿ 5 ತಿಂಗಳಿಗೆ ಡೈವರ್ಸ್ ಆಗುತ್ತೆ. ಹಾಗಾಗಿ ಮತ್ತೆ ಎಷ್ಟು ಆಸೆಯಿಂದ ಕೋಟಿ ಖರ್ಚು ಮಾಡಿ ಮದುವೆ ಮಾಡ್ತಾರೆ. ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದ 2-3 ತಿಂಗಳಿಗೆ ಇಬ್ರಿಗೂ ಒಲದ ಮನಸ್ಸಿರುತ್ತೆ. ಹಾಗಾಗಿ ಇದನ್ನು ನಾವು ನೋಡ್ತಾ ಬಂದರೆ, ಮೊದಲನೇದಾಗಿ ಒಂದು ಮದುವೆ ಅಂತ ನಾವು ಮಾಡ್ಬೇಕಾದ್ರೆ ಹುಡುಗ ಹುಡುಗಿ ಇಬ್ರಿಗೂ ಕೆಲವೊಂದು ವಿಚಾರಗಳನ್ನು ಅವರು ತಿಳ್ಕೊಂಡೇಬೇಕು. ಏನಕ್ಕೆ ಅಂತಂದರೆ, ಒಂದು ಬುಕ್ ಇದೆ, ಅದರ ಹೆಸರು ಮೆನ್ ಆರ್ ಫ್ರಮ್ ಮಾರ್ಸ್, ವಿಮೆನ್ ಆರ್ ಫ್ರಮ್ ವೀನಸ್ ಅಂತ ಒಂದು ಪುಸ್ತಕ ಇದೆ. ಮೊದಲು ಅದನ್ನು ಕೊಟ್ಟು ಓದಿ ಅಂತ ಹೇಳಬೇಕು. ಅದು ಜಾನ್ ಗ್ರೇನ್ ಅವರು ಬರೆದಿರೋಂಥ ಪುಸ್ತಕ. ಅದನ್ನು ಇಬ್ಬರು ಓದಿದಾಗ ಅರ್ಥ ಆಗುತ್ತೆ. ಪುರುಷರು ಮಂಗಳ ಗ್ರಹದವರು, ಮಹಿಳೆಯರು ಶುಕ್ರ ಗ್ರಹದವರು. ಏಕೆಂತಂದರೆ 2 ಬೇರೆ ಬೇರೆ ಗ್ರಹ, 2 ಬೇರೆ ಬೇರೆ ಗ್ರಹದವರು
ಒಂದು ಒಟ್ಟಿಗೆ ಬಂದು ಒಂದು ವೈವಾಹಿಕ ಜೀವನಕ್ಕೆ ಒಳಪಟ್ಟು ಸಂಸಾರ ಮಾಡೋದು. ಏನಕ್ಕೆ ಬೇರೆ ಗ್ರಹ ಅಂತಂತಾರೆ ಅಂತಂದರೆ, ನಾವೆಲ್ಲ ಮನುಷ್ಯರೇ, ಹೋಮೋಸೆಪಿಯನ್ಸ್, ನಾವೇನು ಬೇರೆ ಗ್ರಹದವರಲ್ಲ. ಆದರೆ ನಿಮ್ಮ ಆಲೋಚನೆಗಳು, ನಿಮ್ಮ ತರ್ಕ, ನಿಮ್ಮ ಅಭಿರುಚಿ, ನೀವು ಯೋಚನೆ ಮಾಡೋ ರೀತಿ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ಇಬ್ಬರದು ದಕ್ಷಿಣ ಉತ್ತರ ಧ್ರುವ, ಪೂರ್ವ ಪಶ್ಚಿಮ ಅಂತೀವಲ್ಲ, ಅದೇ ಥರನೇ ಇರೋದು. ಆದರೆ ಇದನ್ನು ಅರ್ಥ ಮಾಡ್ಕೊಂಡಾಗ, ಇಬ್ಬರು ಅರ್ಥ ಮಾಡ್ಕೊಂಡಾಗ ಅವಳ ಬ್ರೈನ್ ಈ ಥರ ವರ್ಕ್ ಆಗುತ್ತೆ, ಅವಳ ಕ್ಯಾರೆಕ್ಟರ್ ಈ ಥರ ಅಂತ ಇವರು ಅರ್ಥ ಮಾಡ್ಕೊಂಡಾಗ, ಹೆಂಗಸರು ಈ ಥರ ಅಂತ ಗಂಡಸರು ತಿಳ್ಕೊಂಡ್ರೆ, ಅಥವಾ ಗಂಡಸರು ಹೀಗೆ ಅಂತ ಹೆಂಗಸರು ತಿಳ್ಕೊಂಡ್ರೆ ಎಲ್ಲ ಸಂಸಾರಗಳು ಒಂದು ಚೆನ್ನಾಗಿರುತ್ತೆ. ಹಿಂದಿನವರಿಗೆ ಇದನ್ನು ಅರ್ಥ ಮಾಡ್ಕೊಂಡಿದ್ರು. ಅದಕ್ಕೆ ನೋಡಿ, ಎಷ್ಟೇ ಕಷ್ಟ ಆದ್ರೂ ಅವರು ಬಿಟ್ಕೊಡ್ತಾ ಇರಲಿಲ್ಲ. ಯಾವುದೋ ಒಂದು ವಿಚ್ಛೇದನ ಅನ್ನೋ ಒಂದು ಪದ ಯಾವತ್ತೂ ಬರ್ತಾ ಇರಲಿಲ್ಲ ಕುಟುಂಬದಲ್ಲಿ. ವಿಚ್ಛೇದನ ಕೊಡೋದು ಅಂದರೆ ದೊಡ್ಡ ಅಪರಾಧ ಅಂತ. ಎಷ್ಟೇ ಕಷ್ಟ ಆದರೂ ಎಲ್ಲೋ ಒಂದು ಕಡೆ ಸಹಿಸ್ಕೊಂಡು ಕೊನೆಗೆ ಎಲ್ಲ ಸರಿ ಮಾಡ್ಕೊಳ್ಳೋರು. ಅಂದ್ರೆ ಆ ವ್ಯತ್ಯಾಸಗಳನ್ನ ನಮ್ಮ ಹಿಂದಿರೋ ಅರ್ಥ ಮಾಡಿಕೊಂಡು ಪರಸ್ಪರ ಒಪ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ರು. ಒಂದು ಏಕೆಂತಂದ್ರೆ ಆ ಸೂಕ್ಷ್ಮಗಳಿರುತ್ತಲ್ಲ, ಕೆಲವು ಆ ಸೂಕ್ಷ್ಮಗಳು ನಮಗೆ ಅರ್ಥ ಆದಾಗ ಖಂಡಿತವಾಗ್ಲೂ ನಾವು ಅದು ಒಂದು ಸಂಸಾರವನ್ನು ಸರಿಯಾಗಿ ನಾವು ತೂಗಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಈಗ ಆ ಪುಸ್ತಕದಲ್ಲಿ ಅವರು ಜಾನ್ ಗ್ರೇ ಬರೆದಿರೋದು ಬೇರೆ ಬೇರೆ ಗ್ರಹದವರು ಅಂತ. ನಾವೇನು ಬೇರೆ ಗ್ರಹದವರಲ್ಲ, ಎಲ್ಲ ಹೋಮೋಸೆಪಿಯನ್ಸ್ ಅಂತಾರೆ, ಮನುಷ್ಯರೇ. ಪುರುಷರಲ್ಲಿ ಪುರುಷರಲ್ಲಿ XY ವರ್ಣತಂತು ಇರುತ್ತೆ, ಮಹಿಳೆಯರಲ್ಲಿ XX ವರ್ಣತಂತುಗಳಿರುತ್ತೆ. ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ಹೆಚ್ಚು ಬಿಡುಗಡೆಯಾಗುತ್ತೆ, ಮಹಿಳೆಯರಲ್ಲಿ ಎಸ್ಟ್ರೋಜನ್. ಮೊದಲನೇ ಡಿಫ್ರೆನ್ಸು ಅಲ್ಲೇನೆ. ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಏನಂದರೆ ರಿಸ್ಕ್ ಟೇಕಿಂಗ್, ಅದು ರಿಸ್ಕ್ ಮಾಡುತ್ತದು. ಟೆಸ್ಟೋಸ್ಟಿರಾನ್ ಬೈ ನೇಚರೇ ಅಗ್ರೆಸಿವ್, ಜೋರು, ರಿಸ್ಕ್ ಮಾಡೋ ಅಂಥದ್ದು. ಈ ಫೀಮೇಲ್ ಹಾರ್ಮೋನ್ ಏನಿದೆ ಎಸ್ಟ್ರೋಜನ್ನು, ಅದು ಮತ್ತು ಆಕ್ಸಿಟಾಸಿನ್ ಅಂತ ಫೀಮೇಲ್ಸ್ಗೆ ಮೊದಲು ಬಿಡುಗಡೆಯಾಗುವುದು. ಲೈಂಗಿಕತೆಯಲ್ಲೂ ಫೀಮೇಲ್ಸ್ಗೆ ಬಿಡುಗಡೆಯಾಗುವುದು ಆಕ್ಸಿಟಾಸಿನ್ನು, ಪುರುಷರಿಗೆ ಟೆಸ್ಟೋಸ್ಟಿರಾನು. ಇದು ಈ ಬೇರೆ ಬೇರೆ ಹಾರ್ಮೋನುಗಳು. ಇವ್ರಿಗೇನಂತಂದರೆ ಟ್ರಸ್ಟ್ ಅಂತಂತಾರೆ. ಆಕ್ಸಿಟಾಸಿನ್ನದು ಮುಖ್ಯ ಕೆಲಸ ಏನಂದರೆ ನಂಬಿಕೆ ಮತ್ತು ಪ್ರೀತಿ, ನಂಬಿಕೆ, ಆ ಥರ ಆಪ್ತತೆ, ಕೇರ್ ಗಿವಿಂಗು, ಈ ಥರದ ಹಾರ್ಮೋನು ಆಕ್ಸಿಟಾಸಿನು. ಮಹಿಳೆಯರಿಗೆ ಬಿಡುಗಡೆಯಾಗೋದೇ ಅದು. ಅವ್ರಿಗೆ ಎಸ್ಟ್ರೋಜನ್ ಬಿಡುಗಡೆ ತಕ್ಷಣಕ್ಕಾಗೋದಿಲ್ಲ. ಪುರುಷರಿಗೆ ಆಕ್ಸಿಟಾಸಿನ್ ಬಿಡುಗಡೆ ಆಗಲ್ಲ. ಟೆಸ್ಟೋಸ್ಟಿರಾನು ಅದು ಒಂಥರ ಅಗ್ರೆಸಿವು, ಸ್ವಲ್ಪ ಜೋರು. ಇದು ಇವ್ರದ್ದು ಕೇರಿಂಗು, ಲವ್, ಈ ಥರ. ಹೀಗೆ ಈ ಹಾರ್ಮೋನುಗಳ ಬೇಸಿಕ್ ಇದೇ ವ್ಯತ್ಯಾಸ ಇರೋದ್ರಿಂದ ನಾವು ನೀನು ಜೋರು ಮಾಡಬೇಡ, ನೀನು ರಿಸ್ಕ್ ತಗೋಬೇಡ ಅಂತ ಹೇಳೋಕ್ಕಾಗಲ್ಲ. ಬೈ ನೇಚರೇ ಅದು ಅವ್ರಿಗೆ. ಹಾಗಾಗಿ ಮೊದಲನೇದು ಹಾರ್ಮೋನಿನಲ್ಲಿ ವ್ಯತ್ಯಾಸ. ಎರಡನೇದು, ಇನ್ನೊಂದು ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಪುರುಷ ಮತ್ತು ಮಹಿಳೆಯರ ಮೆದುಳು ಯಾವ ರೀತಿ ವ್ಯತ್ಯಾಸ ಇದೆ ಅಂತಂದರೆ, ಮಹಿಳೆಯರು ಮಲ್ಟಿ ಟಾಸ್ಕರ್ಸು. ಬಹಳಷ್ಟು ಕೆಲಸಗಳನ್ನು ಒಟ್ಟಿಗೆ ಮಾಡುವಂಥ ಸಾಮರ್ಥ್ಯ ಅವರಿಗಿರುತ್ತೆ. ಕಾರಣ ವಿಕಾಸದ ಹಂತದಲ್ಲಿ ಅವಳು, ನಮ್ಮ ಬ್ರೈನ್ ಏನಾಗಿದೆ ಅಂದರೆ ಜಾಸ್ತಿ ವಿಕಾಸ, ಮನುಷ್ಯ ಹೋಮೋಸೆಪಿಯನ್ಸ್ ಅಂತ ಆದ ನೋಡಿ. ಒಂದು ಚಿಂಪ್ಯಾನ್ಸಿ, ಒರಂಗುಟಾನ್, ಗೊರಿಲಾದಿಂದ, ಚಿಂಪ್ಯಾನ್ಸಿಯಿಂದ ನಾವು ಹೋಮೋಸೆಪಿಯನ್ಸ್ ಆದಾಗ ಅದಕ್ಕೂ ಇವಾಗ ಆಗಿರೋಂಥ ವ್ಯತ್ಯಾಸಕ್ಕೂ ಏನೂ ಜಾಸ್ತಿ ಇಲ್ಲ. ವ್ಯತ್ಯಾಸ ಏನು, ಒಂದು ಬದಲಾವಣೆ ಇದೆ, ಅದು ಹಾಗೆ ಕಂಟಿನ್ಯೂ ಆಗಿದೆ. ಅವಾಗ ನಾವು ಕಾಡಿನಲ್ಲಿ ವಾಸವಾಗಿದ್ದಾಗ ಹೇಗಿತ್ತು ಮೆದುಳು, ಕೆಲಸ ಹಾಗೆ ಮಾಡುತ್ತೆ ಈಗಲೂ. ನಾಡಿನಲ್ಲಿ ಇದೆ. ಅದಕ್ಕೆ ಹೇಳೋದು ಮಂಗನಿಂದ ಮಾನವ, ಮಂಗನಂಗೆ ಆಡ್ತೀಯ ಅಂತಂತಾರಲ್ಲ. ಕಾರಣ ಏನು ಅಂತಂದರೆ, ಶೀಸ್ ಅ ಮಲ್ಟಿ ಟಾಸ್ಕರ್. ಏನಕ್ಕೆ ಅಂದರೆ, ಕಾಡಿನಲ್ಲಿದ್ದಾಗ ಮಕ್ಕಳ ಬಗ್ಗೆ ಗಮನ ಕೊಡ್ತಾ ಇದ್ಲು. ಏಕೆ ಅಂತಂದರೆ ಕಾಡು ಪ್ರಾಣಿಗಳು ಬರ್ತಾಯಿತ್ತು, ಹಾವುಗಳಾಗ್ಬೋದು, ವಿಷ ಜಂತುಗಳಾಗಿರ್ಬೋದು. ವಯಸ್ಸಾದವ್ರಿಗೂ ಆಹಾರ ಕೊಡಬೇಕಾಗಿತ್ತು, ಅಡುಗೆ ಮಾಡಬೇಕಾಗಿತ್ತು. ಅಡುಗೆ ಅಂದರೆ ಏನೋ ಒಂದು, ಆಮೇಲೆ ಎಲ್ಲ ನೋಡ್ಕೋಬೇಕಾಗಿತ್ತು. ಶೀಸ್ ಅ ಮಲ್ಟಿ ಟಾಸ್ಕರ್. ಇಲ್ಲಿ ಅಡುಗೆ ಮಾಡ್ತಿದ್ರು, ಅವಳು ಒಂದು ಗಮನ ಹೊರಗಡೆ ಇರ್ತಾಯಿತ್ತು. ಇವಾಗಲೂ ಹಾಗೇ. ನೀವಿಲ್ಲಿ ಏನೇ ಅಡುಗೆ ಮನೇಲಿ ನಿಮ್ಮ ಮನೆಯವರು ಕೆಲಸ ಮಾಡ್ತಿದ್ರು, ನೀವು ಹೊರಗಡೆ ಫೈನಾನ್ಸ್ ಏನಾದ್ರು ಮಾತಾಡ್ತಾ ಇದ್ರೆ ಕಿವಿ ಒಂದು ಕಡೆ ಇರುತ್ತೆ ನೋಡಿ. ಏನೋ ಲಕ್ಷಾಂತರ ರೂಪಾಯಿ ಮಾತಾಡ್ತಿದ್ದಾರೆ, ಎಲ್ಲ ದುಡ್ಡು ಎತ್ತಿಟ್ಬಿಟ್ಟಿದ್ದಾರೆ, ಸೇವಿಂಗ್ಸ್, ನಂಗೆ ಗೊತ್ತಿಲ್ದಂಗೆ. ಅಂದರೆ ಆ ಥರದ್ದು ಒಂದು, ಆ ಥರ ಮಲ್ಟಿ ಇದರಲ್ಲಿ ಅವ್ರಿಗೆ ಇದಿರುತ್ತೆ. ಕಾರ್ಪಸ್ ಕಲೋಸಮ್ ಅಂತ, ಬಲ್ಲ ಮೆದುಳು ಎಡ ಮೆದುಳನ್ನು ಕನೆಕ್ಟ್ ಮಾಡುವ ಕಾರ್ಪಸ್ ಕಲೋಸಮ್ ಅಂತ ಒಂದು ಮಧ್ಯಭಾಗದ ಮೆದುಳಿದೆ. ಅದು ಥಿಕ್ನೆಸ್ಸು ಜಾಸ್ತಿ ಹೆಣ್ಣು ಮಕ್ಕಳಿಗೆ. ಸೊ ಕನೆಕ್ಷನ್ನು ರೈಟಿಂದ ಲೆಫ್ಟು, ಲೆಫ್ಟಿಂದ ರೈಟು, ಈ ಥರ ರೈಟ್ ಬ್ರೈನು ಲೆಫ್ಟ್ ಬ್ರೈನು ಕನೆಕ್ಷನ್ ಆಗುತ್ತೆ. ಸೊ ಅವ್ರ ಕನೆಕ್ಷನ್ ಚೆನ್ನಾಗಿರೋದ್ರಿಂದ ಅವರಿಗೆ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕಾಗುತ್ತೆ. ಪುರುಷರಿಗೆ ಕಾರ್ಪಸ್ ಕಲೋಸಮ್ಮು ಸಣ್ಣದು ಅದು. ಹಾಗಾಗಿ ಎರಡನ್ನೂ ಕನೆಕ್ಟ್ ಮಾಡೋದಿಲ್ಲ, ಒಂದೇ ಮೊನೋಫೋಕಲ್ ಅವರು. ಅಂದರೆ ಒಂದೇ ಕೆಲಸ ಮಾತ್ರ ಮಾಡೋಕ್ಕಾಗೋದು. ಬೇಟೆಗೆ ಹೋದರೆ ಬರೀ ಬೇಟೆ ಮಾತ್ರ ಮಾಡ್ಕೊಂಬರೋದು. ಏಕೆಂದರೆ ಗಮನ ಕೊಡಬೇಕಾಗಿರುತ್ತೆ. ಅವನು ಮಾಡುವ ಕೆಲಸದಲ್ಲಿ ಒಂದೇ ಚೂರು ಡಿಸ್ಟ್ರಾಕ್ಷನ್ ಆದ್ರೂ ಅವನ ಬೇಟೆ ತಪ್ಪೋಗ್ಬೋದು, ಅಥವಾ ಕಾಡು ಪ್ರಾಣಿಗಳಿಗೆ ಇವನೇ ಬಲಿಯಾಗ್ಬೋದು. ಅವನು ಮಲ್ಟಿ ಟಾಸ್ಕರ್ ಆಗೋಕ್ಕಾಗಲಿಲ್ಲ. ಇದು ವಿಕಾಸದಲ್ಲಿ ನಡೆದಿರೋದು. ಈಗಲೂ ಅದೇ ಥರ ಇದೆ. ಹಾಗಾಗಿ ಏನಾಗುತ್ತೆ ಅಂದರೆ, ಹೆಂಗಸರು ಗಂಡಸರಿಂದ ಬಹಳಷ್ಟು ಕೆಲಸಗಳನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಮಾಡ್ತಾರೆ, ಜಗಳ ಆಗುತ್ತೆ. ಏನಾಗುತ್ತೆ, ಒಂದೇ ಕೆಲಸ, ಒಂದು ಕೆಲಸ ಮುಗಿದ ನಂತರ ಇನ್ನೊಂದು ಕೆಲಸ
ಹೇಳ್ಬೇಕು, ಏಕೆಂದರೆ ಮೋನೋಫೋಕಲ್. ಹಾಗಾಗಿ ಒಂದಾದ ಮೇಲೆ ಒಂದು ಒಂದೇ ಸಲ 4-5 ಕೆಲಸ ಹೇಳಿದ್ರೆ ಯಾವುದೂ ಕೆಲಸನೂ ಮಾಡೋಕ್ಕಾಗಲ್ಲ. ಇವ್ರು ಮಾಡ್ಬೋದು. ಮೊದಲನೇ ಡಿಫ್ರೆನ್ಸ್ ಅದು ಏನಕ್ಕೆ ಅಂದರೆ ಬಿಕಾಸ್ ಆಫ್ ಕಾರ್ಪಸ್ ಕಲೋಸಮ್ ಅಂದೆ. ಎರಡನೆಯದು, ಹೆಂಗಸರ ಮೆದುಳಿನಲ್ಲಿ ಈ ಅಮೆಗ್ಡೆಲ್ಲಾ ಅನ್ನೋದಿದೆಯಲ್ಲ ಅದು ಸಣ್ಣದಾಗಿದೆ. ಪುರುಷರಲ್ಲಿ ಅಮೆಗ್ಡೆಲ್ಲಾ ದೊಡ್ಡದಿದೆ. ಅಮೆಗ್ಡೆಲ್ಲಾ ಆದ ಕೆಲಸ ಫೈಟ್ ಆರ್ ಫ್ಲೈಟ್. ಆಮೇಲೆ ಅವರು ರಿಸ್ಕ್ ಟೇಕಿಂಗ್ ಮಾಡೋದು ಇದೆಲ್ಲ ಮಾಡ್ತಾರೆ ನೋಡಿ. ಅದು ಅಮೆಗ್ಡೆಲ್ಲಾ ಜಾಸ್ತಿ ಇರೋದ್ರಿಂದ ಅವರು ಸ್ವಲ್ಪ ಧೈರ್ಯ ಅಂತಂತೀವಿ, ಫೈಟ್ ಆರ್ ಫ್ಲೈಟ್ಗೆ ಇರೋಂಥ ಜಾಗ ಅದು. ಆದರೆ ಹೆಂಗಸರಲ್ಲಿ ಅದು ಸಣ್ಣದಾಗಿದೆ. ಆಮೇಲೆ ಅದರಲ್ಲಿ ಹಿಪ್ಪೋ ಕ್ಯಾಂಪಸ್ ಅಂತ ಒಂದು ಭಾಗ ಇದೆ. ಹಿಪ್ಪೋ ಕ್ಯಾಂಪಸ್ಸು ಲರ್ನಿಂಗ್ ಮತ್ತು ಮೆಮೊರಿ, ಅದು ಹೆಣ್ಮಕ್ಳಲ್ಲಿ ದೊಡ್ಡದಾಗಿದೆ, ಗಂಡಸರಲ್ಲಿ ಸಣ್ಣದಾಗಿದೆ. ಅದಕ್ಕೆ ಮೆಮೊರಿ ಕಮ್ಮಿ ಅವ್ರಿಗೆ. ಎಮೋಷನಲ್ ಮೆಮೊರಿ ಇರೋದೇ ಇಲ್ಲ ಅವ್ರಿಗೆ. ಎಮೋಷನಲ್ ಮೆಮೊರಿ ಅಂತಂದರೆ ಎಮೋಷನ್ಸ್ಗಳ ಜೊತೆ ಮದುವೆ ಆಗಿರೋಂಥದ್ದು, ಮಕ್ಕಳಾಗಿರೋಂಥದ್ದು, ಪ್ರತಿಯೊಂದು ಎಮೋಷನ್ಸ್ ಏನಿರುತ್ತೆ ಈಕೆಗೆ ತುಂಬ ಚೆನ್ನಾಗಿ ಜ್ಞಾಪಕ ಇರುತ್ತೆ, ಅವ್ರಿಗೆ ಯಾವುದೂ ಜ್ಞಾಪಕ ಇರೋದಿಲ್ಲ. ಹಾಗಾಗಿ ಅಲ್ಲಿಂದನೇ ಶುರು ಆಗೋದು ಕ್ಲಾಶಸ್ಸು. ಇವರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಮದುವೆ ದಿನಾಂಕನ ಜ್ಞಾಪಕದಲ್ಲಿ ಇಟ್ಕೋಬೇಕು, ಹುಟ್ಟು ಹಬ್ಬಕ್ಕೆ ಶುಭಾಶಯ ಹೇಳಬೇಕು, ಸರ್ಪ್ರೈಸ್ಗಳು ಕೊಡಬೇಕು. ಇವಾಗೆಲ್ಲ ನೋಡಿ ಎಡಿಟೆಡ್ ಜಗತ್ತಿದು. ಎಲ್ಲೋ ಒಂದು ರೀಲ್ಸ್ ನೋಡ್ತಾ ಇರ್ತಾರೆ, ಅವಳ ಗಂಡ 12 ಗಂಟೆ ಹೊಡೆದಿದ ತಕ್ಷಣ ಅವಳಿಗೆ ಬಂದು ಒಂದು ಗಿಫ್ಟ್ ಕೊಡೋದು, ರೋಸ್ ಕೊಡೋದು, ಅದನ್ನು ಓಪನ್ ಮಾಡಿದಾಗ ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ಎಡಿಟೆಡ್ ಅದು. ಜಗತ್ತಿನಲ್ಲಿ ಯಾವ ಪುರುಷನ್ನು 12 ಗಂಟೆ ಕಾಯ್ಕೊಂಡಿದ್ದು ವಿಶ್ ಮಾಡಿ ಕೊಡಲ್ಲ, ಇದು ಎಡಿಟೆಡ್. ಬಟ್ ಏನಂದರೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಮೋಷನಲ್ ಮೆಮೊರಿ. ಬಟ್ ಪುರುಷರಿಗೆ ಅವ್ರ ಬರ್ತ್ಡೇನೂ ಜ್ಞಾಪಕ ಇರಲ್ಲ, ಏನೂ ಜ್ಞಾಪಕ ಇರೋದಿಲ್ಲ, ಏಕೆಂದರೆ ಎಮೋಷನ್ಸ್ ಜೊತೆ ಆ ಮೆಮೊರಿ ಕನೆಕ್ಟ್ ಆಗಿರೋದಿಲ್ಲ. ಹಾಗಾಗಿ ಇನ್ನೊಂದು ಬಹಳ ಮುಖ್ಯವಾದದ್ದು ಆ ಪುಸ್ತಕದಲ್ಲಿ ಹೇಳಿದ್ದಾರೆ, ಅದು ವೈಜ್ಞಾನಿಕವಾಗಿಯೂ ಸತ್ಯ. ಪುರುಷನಿಗೆ ಅವನಿಗೆ ಕೇವ್ ಸ್ಪೇಸ್ ಅಂತ ಬೇಕು ಅಂತ, ಏಕಾಂತ. ಈಗ ಏನೋ ಒಂದು ತೊಂದರೆ ಆಗಿದೆ ಅಂದಾಗ ಆ ಮಂಗಳ ಗ್ರಹದ ಯಾರು ಮನುಷ್ಯರು ಇರ್ತಾರಲ್ಲ ಪುರುಷರು, ಅವರಿಗೆ ಅದರಲ್ಲಿ ಹೇಳ್ತಾರೆ ಬಹಳ ಅದ್ಭುತವಾಗಿ, ಏನಂದರೆ ಏನೋ ಒಂದು ತೊಂದರೆ ಆಗಿದೆ, ಡಿಸ್ಟರ್ಬ್ ಮಾಡ್ತಾರೆ. ಅವರು ಮನೆಗೆ ಬರ್ತಾರೆ, ಈಗ ಹೊರಗಡೆ ಹೋಗಿದ್ದವರು ಮನೆಗೆ ಬರ್ತಾರೆ, ಸೈಲೆಂಟ್ ಆಗಿರ್ತಾರೆ, ಹೋಗಿ ರೂಮ್ಗೆ ಹೋಗಿ ಬಾಗಿಲು ಹಾಕಂತಾರೆ. ಏನಕ್ಕೆ ಅಂದರೆ ಅದನ್ನ ಕೇವ್ ಸ್ಪೇಸ್ ಅನ್ನೋದು. ಏಕಾಂತ ಬೇಕು. ತೊಂದರೆ ಆಗಿದೆ, ಆ ತೊಂದರೆಯಿಂದ ಯಾವ ರೀತಿ ಹೊರ ಬರೋದು ಅಂತ ಯೋಚನೆ ಮಾಡೋಕ್ಕೆ ಆತನಿಗೆ ಅವನದೇ ಆದ ಏಕಾಂತ ಬೇಕು. ಆದರೆ ಈ ವಿಮೆನ್ ಆರ್ ಫ್ರಮ್ ವೀನಸ್ ಅಂತ ಅಂತೀವಲ್ಲ, ಇವ್ರಿಗೆ ಆ ಥರ ಕೇವ್ ಸ್ಪೇಸ್ ಬೇಡ. ಹೆಣ್ಣು ಮಕ್ಕಳಿಗೆ ಇವ್ರಿಗೆ ತಳಮಳ ಶುರು ಆಗಿಬಿಡುತ್ತೆ. ಯಾಕೆ ಸೈಲೆಂಟ್ ಆದ, ಯಾಕೆ ಮಾತಾಡ್ತಾ ಇಲ್ಲ, ಅಲ್ಲ ಅದರಿಂದ ಏನೋ ಒಂದು ಉದ್ದೇಶ ಇರ್ಬೋದು, ಅದರಿಂದ ಏನೋ ಒಂದು ಕಾರಣ ಇರ್ಬೋದು. ಏನು ಮಾಡ್ತಾರೆ, ಹೋಗಿ ಡಿಸ್ಟರ್ಬ್ ಮಾಡ್ತಾರೆ. ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಸೈಲೆಂಟ್ ಆಗಿದ್ದೀರಾ, ನೀವು ಹಿಂಗಿರೋದ್ರಿಂದ ಏನೋ ಒಂದು ಅರ್ಥ ಇದೆ, ಏನೂ ಅರ್ಥ ಇರಲ್ಲ. ಏಕೆಂದರೆ ಅವ್ರಿಗೆ ಕೇವ್ ಸ್ಪೇಸ್ ಬೇಕಾಗಿರುತ್ತೆ, ಅದು ಆಗ್ತಾ ಇರೋದಿಲ್ಲ. ಹಾಗಾಗಿ ಅಲ್ಲೇ ಒಂದಷ್ಟು ಕ್ಲಾಶಸ್ಗಳು ಶುರು ಆಗ್ತಾ ಬರುತ್ತೆ. ಮತ್ತು ಬಹಳ ಮಾತು ಜಾಸ್ತಿ ಹೆಣ್ಣು ಮಕ್ಕಳು, ಅದು ವರ್ಬಲ್ ಕಮ್ಯುನಿಕೇಷನ್ ಅಂತೀವಲ್ಲ, ಬಹಳಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವರು ಮಾತಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಗಂಡಸರು ಮಾತು ಕಮ್ಮಿ, ಕೆಲವರು ಮಾತ್ರ ಮಾತಾಡ್ತಾರೆ. ಅದು ಬಿಟ್ಟರೆ ಜನಸಾಮಾನ್ಯರು ಅಂದಾಗ ಸ್ವಲ್ಪ ಕಮ್ಮಿ. ಈಗ ನನಗೆ ಈ ಸಂದರ್ಭದಲ್ಲಿ ಒಂದು ರಾಜ್ಕುಮಾರ್ ಅವರ 2 ಕನಸು ಮೂವಿಲಿ ಅವ್ರು ಹೇಳ್ತಾರೆ, ನೀವು ಎಲ್ಲರ ಹತ್ರ ಮಾತಾಡ್ತೀರಾ, ನೀವು ಅವರು ಲೆಕ್ಚರರು, ನನ್ನ ಹತ್ರ ಮಾತೇ ಆಡೋದಿಲ್ವಲ್ಲ ಅಂತ. ಅಂದರೆ ಮಾತು ಬೇಕು ಅನ್ನೋದು ಬಹಳ ಮುಖ್ಯ. ಇಲ್ಲೇನಾಗುತ್ತೆ ಅಂದರೆ ಹೊರಗಡೆ ಗಂಡಸಿನ ಪ್ರಯಾರಿಟಿ ಹೆಂಗಿರುತ್ತೆ ಅಂದರೆ ದುಡಿಮೆ ಅನ್ನೋದಿರುತ್ತೆ. ಅವನ ಬ್ರೈನ್ ಹಂಗೆ ವರ್ಕ್ ಆಗೋದು. ಅದು ಯಾವ ಥರ ಅಂತಂದರೆ ಮೊದಲಿಂದನೂ ವಿಕಾಸದಲ್ಲೂ ಹಾಗೇನೆ ಅವನ ಮೂಲ ಉದ್ದೇಶ ಏನು ಅಂದರೆ, ನಾನು ಆಹಾರ ಹುಡುಕಿ ಆಹಾರ ತಗೊಂಡೋಗಿ ನನ್ನ ಕುಟುಂಬಕ್ಕೆ ನಾನು ಕುಟುಂಬವನ್ನು ಸಲಹಬೇಕು ಅನ್ನೋದಷ್ಟು ಬಿಟ್ಟರೆ ಅವನ ತಲೆಯಲ್ಲಿ ಇನ್ನೇನು ಇರೋದಿಲ್ಲ, ಬೇರೆ ಯೋಚನೆ ಇರೋದಿಲ್ಲ. ಅವಾಗಿಂದ ಆ ಪಾತ್ವೆ ಹಾಗೆ ಉಳ್ಕೊಂಬಂದ್ಬಿಟ್ಟಿದೆ. ಈಗಲೂ ಸಹ ಪ್ರತಿಯೊಬ್ಬ ಗಂಡಸು ಹೊರಗಡೆ ಹೋಗ್ಬೇಕಾದ್ರೆ ಓದವನಿಗೆ ನಾನು ಏನು ಗಳಿಸ್ತೀನಿ ಅದನ್ನು ನನ್ನ ಕುಟುಂಬಕ್ಕೆ ತಗೊಂಡೋಗಿ ಕೊಡಬೇಕು, ಕುಟುಂಬದವ್ರನ್ನ ಸಲಹಬೇಕು ಅನ್ನೋದಷ್ಟೇ ವರ್ಕ್ ಆಗ್ತಿರುತ್ತೆ ಹೊರತು ಅದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಆದರೆ ಇಲ್ಲೇನಾಗುತ್ತೆ ಅಂತಂದರೆ ಹೆಂಗಸರಿಗೆ ಮಾತು ಕಮ್ಮಿ ಅಲ್ವಾ, ಮಾತಾಡೋದಿಲ್ಲ ಅವರು. ಅವರ ಗಮನ ಬರೀ ದುಡಿಮೆ ಕಡೆನೇ ಇರುತ್ತೆ. ಬಹಳಷ್ಟು ಸಂದರ್ಭದಲ್ಲಿ ಡೈವರ್ಸ್ ಆಗೋದು ಹಾಗೇನೆ. ಅವ್ರೇನಂದರೆ ಒಂದು ಸ್ಟಾರ್ಟಪ್ ಮಾಡಿರ್ತಾನೆ, ತುಂಬ ಇಂಪ್ರೂವ್ ಆಗಿ ಚೆನ್ನಾಗಿ ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಇಟ್ಕೋಬೇಕು ಅಂತಾನೆ. ಆದರೆ ಇವಳಿಗೇನು ಅಂತಂದರೆ ನನ್ನ ಜೊತೆ ಮಾತಾಡ್ತಿಲ್ಲ, ಟೈಮ್ ಸ್ಪೇರ್ ಮಾಡ್ತಾ ಇಲ್ಲ, ಹೊರಗಡೆ ಕರ್ಕೊಂಡು ಹೋಗ್ತಾ ಇಲ್ಲ. ಇದಾದಾಗ ಏನಾಗುತ್ತೆ ಅಂದರೆ ಅಲ್ಲೇ ಕ್ಲಾಸಸ್ ಶುರು ಆಗುತ್ತೆ. ಫೈನಲಿ ಇವನು ಒಂದು ರೀಚ್ ಆಗಿ ಫ್ಯಾಮಿಲಿಗೆ ಏನೋ ಕೊಡಬೇಕು ಅನ್ನೋ ಅಷ್ಟರಲ್ಲೇ ಇಬ್ಬರ ಮನಸ್ಸು ಮುರಿದೋಗಿರುತ್ತೆ. ಅದಕ್ಕೋಸ್ಕರ ಅವರು ಬೇರೆ ಗ್ರಹದ ವಾಸಿಗಳು ಏನಕ್ಕೆ ಅಂತಂದರೆ ಬೇರೆ ಗ್ರಹದವರಲ್ಲ, ಆದರೆ ಅವರ ಆಲೋಚನೆಗಳು ಪ್ರತಿ ಒಂದನ್ನು ಹೆಂಗಸರಿಗಿನ್ನ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಆ ಥರ ಅವರು ಅದನ್ನು ಬರೆದಿರೋದು. ಕೇವ್ ಸ್ಪೇಸ್ ಅನ್ನೋದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಬಹಳಷ್ಟು ಸಂದರ್ಭ ಎಲ್ಲ ಫ್ಯಾಮಿಲಿಲೂ ಇದು ನಡೆಯುತ್ತೆ. ಅವರು ಸೈಲೆಂಟ್ ಆಗಿದ್ದಾಗ ಇವರಿಗೆ ಭಯ ಶುರು ಆಗೋಗುತ್ತೆ, ಇನ್ಸೆಕ್ಯೂರ್ಡ್ ಫೀಲಿಂಗು.
ನನ್ನ ಜೊತೆ ಮಾತಾಡ್ತಾ ಇಲ್ಲ, ಏನೋ ಆಗೋಗ್ಬಿಟ್ಟಿದೆ, ಏನೋ ಅಂದರೆ ಇವರ ಥಿಂಕಿಂಗ್ ಎಲ್ಲೆಲ್ಲಿಗೆ ಎಕ್ಸ್ಟ್ರೀಮ್ ಹೊಟ್ಟೋಗ್ಬಿಟ್ಟಿರ್ತಾರೆ. ನನ್ನ ಜೊತೆ ಮಾತಾಡ್ತಿಲ್ಲ ಅಂತಂದರೆ ಅವ್ರಿಗೆ ಬೇರೆ ಒಂದು ಅಫೇರ್ ಇದೆ ಅನ್ನೋ ಮಟ್ಟಕ್ಕೆ ಥಿಂಕ್ ಮಾಡೋಕ್ಕೂ ಹೊಟ್ಟೋಗಿರ್ತಾರೆ. ಆದರೆ ಕೇವ್ ಸ್ಪೇಸ್ ಬೇಕು. ಗಂಡಸರು ಒಂದಷ್ಟು ಅವರು ಶಾಂತವಾಗೋವರೆಗೂ ತಾಳ್ಮೆಯಿಂದ ಕಾಯಬೇಕು ಅನ್ನೋದು ಇದೆ. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಇನ್ಸೆಕ್ಯೂರ್ಡ್ ಫೀಲಿಂಗು, ಆ ಸೆಕ್ಯೂರ್ಡ್ ಫೀಲಿಂಗು ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅವರು ಬಹಳಷ್ಟು ಏನೋ ತೊಂದರೆ ಇದ್ದಾಗ, ಏನೋ ಒಂದು ಗಡಿಬಿಡಿ ಏನೋ ಒಂದು ಇದ್ದಾಗ ಅದಕ್ಕೆ ಪೂರಕವಾಗಿ ಈ ಮಾರ್ಸಿಂದ ಬಂದಿರುವಂತಹ ವಾಸಿಗಳು ಹೋಗಿ ಸಹಾಯ ಮಾಡಬೇಕು. ಅಂದರೆ ಹೋಗಿ ಕೇಳಬೇಕು, ಅಟ್ಲೀಸ್ಟು ನಿನಗೆ ಏನಾಗ್ತಾ ಇದೆ ಅಂತ ಕೇಳಬೇಕು. ಅಲ್ಲಿಗೆ ಸಾಕಾಗುತ್ತೆ, ಅದಷ್ಟು ಸಾಕು. ನಿನಗೆ ಏನಾಗ್ತಾ ಇದೆ ಕೊಡಬೇಕಾಗಿಲ್ಲ. ನಿನಗೆ ಏನಾಗ್ತಿದೆ, ಸುಸ್ತಾಗ್ತಿದೆಯಾ, ಕಾಫಿ ಮಾಡಿ ಕೊಡ್ಲಾ ಅಂತ ಒಂದಿದೆಯಲ್ಲ, ಆ ಸೆಕ್ಯೂರ್ಡ್ ಫೀಲಿಂಗ್ ಕೊಡುವಂತಹ ಒಂದು ವಾತಾವರಣವನ್ನು ಕೊಡಬೇಕು. ಅವರು ಕಷ್ಟಪಡಬೇಕಾದ್ರೆ ಏನಾಗ್ತಾ ಇದೆ, ನಿನಗೆ ಹುಷಾರಾಗಿದೆಯಾ, ಅಥವಾ ನಿನಗೇನಾದರೂ ಬೇಕಾ, ನಾನೇನಾದ್ರು ಸಹಾಯ ಮಾಡಲಾ, ಈ ಮಾತನ್ನು ಹೇಳಲೇಬೇಕು ಅಂತೇಳಿ ಹೇಳ್ತಾರೆ. ವೈಜ್ಞಾನಿಕವಾಗೂ ಅಷ್ಟೇ ಆ ಎಮೋಷ್ನಲ್ ಒಂದು ಸೆಕ್ಯೂರ್ಡ್ ಫೀಲಿಂಗನ್ನು ಕೊಡಬೇಕಾಗಿರುತ್ತೆ. ಏಕೆಂದರೆ ಮಹಿಳೆಯರಲ್ಲಿ ಎಸ್ಟ್ರೋಜನ್ ಆಕ್ಸಿಟಾಸಿನ್ ಜಾಸ್ತಿ ಇರುತ್ತೆ, ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಆಕ್ಸಿಟಾಸಿನ್ ಕಡಿಮೆ. ಅವ್ರಿಗೆ ಗೊತ್ತಾಗೋದಿಲ್ಲ. ಬಹಳಷ್ಟು ಸಂದರ್ಭದಲ್ಲಿ ಅವರಿಗೆ ಬೇಕಿದು ಅನ್ನೋದು ಎಷ್ಟೋ ಪುರುಷರಿಗೆ ಗೊತ್ತಿರಲ್ಲ. ಏಕೆಂದರೆ ಅವರು ಬಂದು ಕೂತಿರ್ತಾರೆ, ಸುಸ್ತಾಗಿರುತ್ತೆ, ನೀರು ಬೇಕಿರುತ್ತೆ, ಅವರಿಗೆ ನೀರು ಬೇಕು, ಸುಸ್ತಾಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಕೇವ್ ಸ್ಪೇಸಲ್ಲೇ ಇರ್ತಾರೆ. ಹಾಗಾಗಿ ಬಹಳಷ್ಟು ತೊಂದರೆಗಳು ಇಲ್ಲೇನಾಗುತ್ತೆ. ಅದಕ್ಕೆ ಅವ್ರು ಹೇಳೋದು ಪರಸ್ಪರ ಒಬ್ರಿಗೊಬ್ರು ಮಾತಾಡ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂತಂದರೆ ಬಾಯ್ಬಿಟ್ಟು ಹೇಳಿ, ಏನು ಬೇಕು ಅಂತ ಬಾಯ್ಬಿಟ್ಟು ಮಾತಾಡಿದಾಗ ಏನಾಗುತ್ತೆ, ನಿಮ್ಮಲ್ಲಿ ಏನು ಇದೆಲ್ಲ ನೋಡಿ, ಈ ವಿಚ್ಛೇದನಗಳು ನಡೆಯೋದು ಖಂಡಿತ ದೊಡ್ಡ ಕಾರಣಗಳಲ್ಲ. ಇದು ಯಾವುದೂ ದೊಡ್ಡ ಕಾರಣ ಅಲ್ಲ, ಎಲ್ಲ ಒಂದು ತುಂಬ ನೆಗ್ಲೆಕ್ಟೆಡ್ ಸಣ್ಣ ಸಣ್ಣ ಕಾರಣಗಳು. ಮೊನ್ನೆ ಯಾರೋ ನನ್ನ ಹತ್ರ ಬಂದು ಮಾತಾಡ್ತಿದ್ರು, ಹುಡುಗ ಹೇಳಿದ್ದು ಪ್ರತಿಯೊಂದು ಏನೂ ತೊಂದರೆ ಇಲ್ಲ ಮೇಡಮ್, ಆದರೆ ನಾನು ಏನು ಕೇಳಬಾರ್ದು, ತಲೆ ನೋವು ಸುಮ್ಮನೆ ಕೂತಿದ್ರೆ ಏನು ಹುಷಾರಾಗಿಲ್ವಾ, ನೀನು ತಲೆನಾರು ನೋವ್ತಿದ್ಯಾ ಅಂದರೆ ನೀನು ಯಾಕೆ ಕೇಳ್ತೀಯ ನನಗೆ ಅಂತಂತಾರೆ. ಅಂದರೆ ನೋಡಿ, ಇಮ್ಯಾಜಿನ್ ಮಾಡಿ, ಅದಕ್ಕೆ ಡೈವರ್ಸ್ಗೆ ಹೋಗ್ತಾ ಇದೆ. ಅಂದರೆ ಸಣ್ಣ ಸಣ್ಣ ವಿಚಾರಗಳಿಗೂ ಒಂದು ಅರ್ಥ ಮಾಡಿಕೊಳ್ಳದೆ ಒಬ್ಬರನ್ನೊಬ್ಬರು, ಏಕೆಂದರೆ ಇವರು ಮೆದುಳು ವರ್ಕ್ ಆಗೋದೇ ಕಂಪ್ಲೀಟ್ಲಿ ಡಿಫ್ರೆಂಟು, ನಮ್ಮದೇ ಬೇರೆ. ಅದನ್ನು ಒಂದು ಕಡೆ ಇಬ್ಬರು ಕೂತ್ಕೊಂಡು ಸಮಾಧಾನವಾಗಿ ಮಾತಾಡಿದಾಗ ಬಹಳಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು. ತಪ್ಪುಗಳು ಎರಡು ಕಡೆಯಿಂದನೂ ಆಗುತ್ತೆ, ಆ ಕಡೆಯಿಂದನೂ ಆಗ್ಬೋದು, ಈ ಕಡೆಯಿಂದನೂ ಆಗ್ಬೋದು. ಆದರೆ ಆ ತಪ್ಪುಗಳನ್ನು ಅಲ್ಲೇ ನಾವು ಕ್ಷಮಿಸಿ ಅದನ್ನು ಒಪ್ಪಿಕೊಂಡು, ಅವರ ಕೆಲವೊಂದು ದೌರ್ಬಲ್ಯಗಳು ಇರುತ್ತೆ, ಇಲ್ಲ ಅಂತಲ್ಲ, ಆ ದೌರ್ಬಲ್ಯಗಳನ್ನು ಆಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಮಾಡ್ಕೊಂಡಾಗ ಮಾತ್ರ ಒಂದು ಸಂಸಾರ ಅಂತಿರುತ್ತೆ. ಹಾಗಾಗಿ ಅವರು ಭಾಳ ಅದ್ಭುತವಾಗಿ ಜಾನ್ಗ್ರೆ ಹೇಳಿದ್ದಾರೆ. ವೈಜ್ಞಾನಿಕವಾಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದೀನಿ. ಅವರ ಪ್ರಕಾರ ಎರಡು ಬೇರೆ ಬೇರೆ ಗ್ರಹದ ನಿವಾಸಿಗಳು ನೀವು, ಆದರೆ ಒಂದು ಕಡೆ ಸಂಸಾರ ಮಾಡ್ತಾ ಇದ್ದೀರಾ, ಅವರೇ ಬೇರೆ ನೀವೇ ಬೇರೆ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಚೆನ್ನಾಗಿ ನೀವು ಜೀವನವನ್ನು ನಡೆಸಿ. ಜೀವನ ಅನ್ನೋದು ಒಂದು ಅದ್ಭುತ, ಸಂಸಾರ ಅನ್ನೋದು ಒಂದು ಅದ್ಭುತ. ಅದನ್ನು ಸಣ್ಣ ಪುಟ್ಟ ವಿಚಾರಗಳಿಗೆ ಕಳಕಬೇಡಿ ಅನ್ನುವ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಯಂಗ್ಸ್ಟರ್ಸ್ಗಳು ಮದುವೆ ಆಗೋಕ್ಕೆ ಮೊದಲು ಪುಸ್ತಕವನ್ನು ಅದು ಓದಬೇಕು. ತುಂಬ ಚೆನ್ನಾಗಿದೆ ಅದು. ಇದರಲ್ಲಿ ಏನು ಬೇಕು, ಏನು ಬೇಡ, ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ಒಂದಷ್ಟು ಗೊತ್ತಾದರೆ ಟಿಪ್ಸ್ ಇದೆ. ನೀವು ತಿಳ್ಕೊಂಡ ಹಾಗೆ ಅಲ್ಲಿ ಒಂದು 2-3 ಟಿಪ್ಸ್ ಹೇಳ್ಬೋದಾ? ಮೊದಲನೇದಾಗಿ ಕೇವ್ ಸ್ಪೇಸ್ ಅಂತ ನಾನು ಹೇಳಿದೆ. ಈಗ ಏನೋ ಅವ್ರು ಶಾಂತವಾಗಿ ಅವ್ರು ಹೇಳ್ತಾರೆ, ನಾನು ಸ್ವಲ್ಪ ಹೊತ್ತು ಬಿಟ್ಬಿಡು ಅಂತಾರೆ, ಇವ್ರು ಬಿಡಕ್ಕೆ ರೆಡಿ ಇರಲ್ಲ. ಇವ್ರ ಹತ್ರ ಮಾತಾಡಲೇಬೇಕು, ಯಾಕೆ ಹಿಂಗಿದ್ದೀರಾ ಅಂತ ಹೇಳಲೇಬೇಕು. ಸ್ವಲ್ಪ ಅವ್ರನ್ನ ಬಿಟ್ಟಾಗ ಅವರು ಒಂದಷ್ಟೊತ್ತಾದ್ಮೇಲೆ ವಾಪಸ್ ಅವರೇ ಬರ್ತಾರೆ. ಅದನ್ನ ಆ ಕೇವ್ ಸ್ಪೇಸ್ ಇಂದ ಅವರು ವಾಪಸ್ ಬರೋವರೆಗೂ ತಾಳ್ಮೆಯಿಂದ ಕಾದಿರಿ ಅಂತ ಮೊದಲನೇದು ಹೇಳ್ತಾರೆ. ಬಹಳ ಮುಖ್ಯವಾದದ್ದು. ಅಲ್ಲೇ ಇದಾಗುತ್ತೆ. ಯಾಕೆಂದ್ರೆ ಅವರು ಆಲ್ರೆಡಿ ಅವ್ರಿಗೆ ಹಿ ಈಸ್ ನಾಟ್ ಕಂಫರ್ಟಬಲ್. ಇವ್ರು ಬಂದು ಇನ್ನೊಂದಷ್ಟು ಮಾತಾಡಿದಾಗ ಏನಾಗುತ್ತೆ ಅಂದರೆ ಟೆಸ್ಟೋಸ್ಟಿರಾನ್ ಅಗ್ರೆಸಿವ್ ಹಾರ್ಮೋನು ಪುರುಷರಲ್ಲಿರೋದು, ಅದು ಎರಪ್ಟ್ ಆಗಿಬಿಡುತ್ತೆ. ಸೊ ಜಗಳಗಳು ಆರಂಭ ಆಗುತ್ತೆ. ನಿಂದು ಹಣೆ ಬರ ಇಷ್ಟೇ, ಯಾವಾಗಲೂ ನಂಗೆ ಹಿಂಗೆ ಮಾಡ್ತೀಯಾ. ಸೊ ಇದೆಲ್ಲ ಕಾಮನ್ ಆಗಿ ನಡೆಯುವಂಥದ್ದು. ಸೊ ಮೊದಲನೇದಾಗಿ ಕೇವ್ ಸ್ಪೇಸ್ ಕೊಡಬೇಕು. ಎರಡನೇದೇನು ಅಂತಂದರೆ ಮಲ್ಟಿ ಟಾಸ್ಕರ್ ಅಲ್ಲ ಪುರುಷರು, ಅದನ್ನು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಒಂದೊಂದು ಕೆಲಸ ಮಾತ್ರ ಹೇಳಿ ಮಾಡಿಸ್ಕೋಬೇಕಾಗುತ್ತೆ. ಆಮೇಲೆ ಇನ್ನೊಂದು ಸೆಕ್ಯೂರ್ಡ್ ಫೀಲಿಂಗ್, ಅದು ಹೆಣ್ಣು ಮಕ್ಕಳಿಗೆ ಕೇರಿಂಗ್ ಬೇಕು ಅಂತಾರೆ. ಕೇರಿಂಗು ಬೇಕೇ ಬೇಕು. ಹೆಣ್ಣು ಅಂತಂದಾಗ ಅವರಿಗೆ ಕೇರಿಂಗ್ ಅದ್ರ ಏನಾಗಿರುತ್ತೆ ಅಂದರೆ ನೋಡಿ, ಮೊದಲಿಂದ ಕೇರಿಂಗ್ ಇರುತ್ತೆ ಮನೆಯಲ್ಲಿ, ಅಪ್ಪನ ಕೇರಿಂಗ್ ಇರುತ್ತೆ, ಮಗಳಿಗೆ ಕೇರ್ ಮಾಡ್ಕೊಂಡು ಬಂದಿರ್ತಾರೆ. ಮದುವೆ ಆದಾಗ ಸಿಕ್ಕೋದಿಲ್ಲ ಅದು, ಆಲ್ ಆಫ್ ಅ ಸಡನ್ನು ಅದು ಯಾವುದೂ ಸಿಕ್ಕೋದಿಲ್ಲ, ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಆ ಕೇರಿಂಗ್ ಅಪ್ಪ ಏನು ಕೊಡ್ತಾ ಇದ್ರು ಬಾಲ್ಯದಲ್ಲಿ, ಆ ಕೇರಿಂಗು ಗಂಡ ಕೊಡಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗಾಗಿ
ಅದು ಆ ಕೇರಿಂಗ್ ಒಂದು ಕೇವ್ ಸ್ಪೇಸ್ ಸ್ವಲ್ಪ ಕೇರಿಂಗ್ ಕಡೆ ಗಮನ ಕೊಡಬೇಕು. ಗಮನ ಕೊಡಬೇಕಾಗುತ್ತೆ. ಪ್ರತಿಯೊಂದನ್ನು ಕೇಳಬೇಕಾಗುತ್ತೆ, ಬಾಯಿ ಬಿಟ್ಟು ಕೇಳಿ ಏನು ಬೇಕೋ ಅವರಿಗೆ ಅದನ್ನು ನಾವು ಎಷ್ಟಾಗುತ್ತೆ ಅಷ್ಟು ಮಾಡಿಕೊಡೋ ಅಂಥದ್ದು ಬಂದಾಗ ಆವಾಗ ಇಬ್ಬರ ಒಂದು ಆಲೋಚನೆ ಇದು ಎಲ್ಲ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಆಮೇಲೆ ಮೊನೋಫೋಕಲ್ ಆಗಿರೋದ್ರಿಂದ ಅತಿಯಾಗಿ ನಾವು ಇದು ಮಾಡಬಾರ್ದು. ಮತ್ತು ವರ್ಬ್ಯಾಟಮ್ ಜಾಸ್ತಿ ಅವರು ಮಾತಾಡೋದಿಲ್ಲ, ಬಹಳಷ್ಟು ಜನ ಮಾತಾಡಲ್ಲ, ಕೆಲವರು ಮಾತ್ರ ಮಾತಾಡ್ಬೋದು. ಅಂಥ ಸಂದರ್ಭದಲ್ಲಿ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಬಾರ್ದು, ತುಂಬ ಮಾತಾಡಬೇಕು, ತುಂಬ ಇದು ಮಾಡಬೇಕು ಅನ್ನೋದನ್ನ ಎಕ್ಸ್ಪೆಕ್ಟೇಷನು ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೆ ಅದ್ಭುತವಾದ ಒಂದು ಸಾಂಸಾರಿಕ ಜೀವನನ ನಡೆಸಬಹುದು. ಮುಖ್ಯವಾಗಿ ಕೇವ್ ಸ್ಪೇಸ್ ಕೊಡುವಂಥದ್ದು, ಆಮೇಲೆ ಕೇರಿಂಗ್ ಮಾಡುವಂಥದ್ದು, ಸೊ ಮತ್ತೆ ಮಲ್ಟಿ ಟಾಸ್ಕನ್ನು ಯಾರು ಮಾಡ್ಲಿಕ್ಕಾಗತ್ತೆ ಆಗಲ್ಲ ಅನ್ನೋದು ಅರ್ಥ ಮಾಡ್ಕೊಳ್ಳುವಂಥದ್ದು. ಸೊ ಇದು 3 ಮೇಜರ್ ಅಂತ ಅನ್ಸುತ್ತೆ. ಹೌದು, ಸೊ ಅಷ್ಟು ಮಾಡಿದ್ರೆ ಅರ್ಧಕ್ಕರ್ಧ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಖಂಡಿತ ಖಂಡಿತ. ಸೊ ನಿಜಕ್ಕೂ ಕೂಡ ಬಂದ್ರೆ ಐ ಓಪನರ್ ಸೆಷನ್ ಅಂತ ಹೇಳಬೇಕಿತ್ತು, ಹೇಳ್ಬೋದು. ಎಷ್ಟೋ ಒಂದು ಸಮಸ್ಯೆಗಳು ಇದರಿಂದ, ಅಂದರೆ ನಾವು ಭೂಮಿಯಲ್ಲೇ ಇರೋದಿದ್ರೂ ಕೂಡ ಎಷ್ಟೊಂದು ವ್ಯತ್ಯಾಸ ಇದೆ ಬಿಕಾಸ್ ಆಫ್ ಈ ಹಾರ್ಮೋನ್ಗಳ ವ್ಯತ್ಯಾಸ ಅನ್ನೋದು ಭಾಳ ಕ್ಲಿಯರಾಗಿ ಗೊತ್ತಾಗ್ಬಿಟ್ರೆ ಅನೇಕ ಸಮಸ್ಯೆಗಳು ಇಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ನಮ್ಮ ವೀಕ್ಷಕರಿಗೆ ಇಂಥ ಉಪಯುಕ್ತವಾದ ಮಾಹಿತಿಯನ್ನು, ವೈಜ್ಞಾನಿಕ ವಿಚಾರಗಳನ್ನು ತಿಳಿಸಿಕೊಟ್ಟದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.